ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಗೌಡ ಕನ್ನಡ. ಸೊ ಬಿಗ್ ಬಾಸ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬಿಗ್ ಬಾಸ್ನ ನಿನ್ನೆ ಒಂದು ಎಪಿಸೋಡಲ್ಲಿ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ವಿನ್ ಆಗಿ ಭವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಸೊ ವಿಕ್ರಮ್ ಅವರು ಅವ್ರಿಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅದಾದ ನಂತರ ಕಳಪೆ ಹಾಗೆ ಉತ್ತಮ ಅಂತ ಬಂದರೆ ಇಲ್ಲಿ ಉತ್ತಮ ಬಂದು ಸುರೇಶ್ ಅವ್ರಿಗೆ ಸಿಕ್ಕಿದೆ, ಹಾಗೆ ಕಳಪೆ ಬಂದು ಧನ್ರಾಜ್ ಅವ್ರಿಗೆ ಸಿಕ್ಕಿದೆ. ಸೊ ಇದರಿಂದ ಸುರೇಶ್ ಅವ್ರಿಗೆ ತುಂಬಾ ಖುಷಿಯಾಗಿರುತ್ತೆ. ಯಾಕಂದರೆ ಲಾಸ್ಟ್ ಟೈಮು ಎಲ್ಲರೂ ಅವರನ್ನೇ ಟಾರ್ಗೆಟ್ ಮಾಡಿ ನಾಮಿನೇಟು ಎಲ್ಲ ವಿಷಯದಲ್ಲೂ ಅವರೇ ಟಾರ್ಗೆಟ್ ಆಗ್ತಾಯಿದ್ರು. ಈ ಸಲ ಉತ್ತಮ ಕೂಡ ತೊಗೊಂಡಿದ್ದಾರೆ, ಅವ್ರಿಗೆ ಖುಷಿಯಾಗಿರುತ್ತೆ. ಅದಾದ ನಂತರ ಧನ್ರಾಜ್ ಹಾಗೆ ಮೋಕ್ಷಿತಾ ಅವ್ರಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಕೂಡ ಆಗುತ್ತೆ. ಸೊ ಇಲ್ಲಿ ಮೋಕ್ಷಿತಾ ಅವರು ಯಾಕೆ ಇನ್ನೋಸೆಂಟ್ ಇರೋರನ್ನೇ ಟಾರ್ಗೆಟ್ ಮಾಡಿ ತಮ್ಮನ್ನು ತಾವು ಹೈಲೈಟ್ ಮಾಡ್ಕೊತಾರೆ ಅಂತ ಅರ್ಥ ಆಗ್ತಿಲ್ಲ. ಮಾತೆತ್ತಿದ್ರೆ ಅರ್ಥ ಆಯ್ತಾ ಅಂತ ಬೇರೆಯವ್ರ ಮೇಲೆ ಜಗಳಕ್ಕೆ ಹೋಗ್ತಾರೆ. ಸೊ ಅವರು ಮೊದಲಿಂದನೂ ಹಾಗೆ ಇದ್ದಿದ್ರೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಬೋದಿತ್ತು. ಮಿಡ್ಲಿಂದ ಆ ಥರ ಆಗಿರೋದ್ರಿಂದ ಅವರು ಚೇಂಜ್ ಆಗಿರೋದ್ರಿಂದ ಏನೋ ಒಂಥರ ಫೇಕ್ ಅನಿಸುತ್ತೆ. ಸೊ ಮೋಕ್ಷಿತಾ ಅವ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ಧನ್ರಾಜ್ ಅವರು ಕಳಪೆ ಆಗಿರೋದು ನಿಮ್ಗೇನು ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಒಂದು ಎಪಿಸೋಡ್ಗೆ ಬಂದರೆ ನೋಡಬೇಕು ಕಿಚ್ಚ ಸುದೀಪ್ ಅವರು ಯಾರ್ಯಾರಿಗೆ ಕ್ಲಾಸ್ ತೊಗೋತಾರೆ ಅಂತ ಹೇಳಿ, ಯಾರು ಮನೆಗೆ ಹೋಗ್ತಾರೆ ಅಂತ. ಸೊ ನಿಮ್ಮ ಪ್ರಕಾರ ಯಾರು ಈ ವಾರ ಮನೆಗೆ ಹೋಗಬೇಕು ಅಂತ ನಿಮ್ಗೆ ಅನಿಸುತ್ತೋ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಇನ್ನೂ ಒಂದು ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.